ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಬನ್ನಿ ಶುರುವಿನ ಏನಾಯಿತು ಅಂತ ನೋಡ್ಕೊಂಬರೋಣ. ಶುರುವಿನಲ್ಲಿ ಎಲ್ಲರೂ ತುಂಬ ಸುಸ್ತಾಗಿ ಒದ್ದಾಡ್ತಾ ಇರ್ತಾರೆ. ಆಗ ಮನೋಜ ಇದೆಲ್ಲ ನೋಡಿಬಿಟ್ಟು, ಅಮ್ಮ ನೋಡಮ್ಮ ಎಲ್ಲ ಹೆಂಗೆ ಸುಸ್ತಾಗಿ ಬಿದೋಗ್ತಾ ಇದ್ದಾರೆ ಒಬ್ಬೊಬ್ಬರೇ, ಇವ್ರ ಕೈಲಿ ಆಗುತ್ತಾ ಹೂನಾರ ಕಟ್ಟಕ್ಕೆ ಅಂತ ಹೇಳ್ತಾ ಇರ್ತಾನೆ. ಆಗ ಶಾಂತಿ, ಆಗಲ್ಲ ನೋಡ್ತಾ ಇರೋ ಹೆಂಗಾಗುತ್ತೆ ಇವ್ರಿಗೆ ಅಂತ, ಹಾರಗಳನ್ನ ಕಟ್ಟೋಕ್ಕಾಗುತ್ತಾ, ಸೊಳ್ಳೆ ಬತ್ತಿ ಎತ್ತಕ್ಕೆ ಸೊಳ್ಳೆಗಳು ಹೆಂಗೆ ತುಪ್ಪಕ್ಕೆ ಅಂತ ಬಿದ್ದೋಗುತ್ತೋ ಹಂಗೆ ಒಬ್ಬೊಬ್ಬರೇ ಹಿಂಗೆ ಬಿದ್ದೋಗ್ತಾ ಇರ್ತಾರೆ ನೋಡು, ಸಾಧ್ಯನೇ ಇಲ್ಲ. ಬೆಳಗ್ಗೆ ಹೋಗ್ಬಿಟ್ಟು ಗಂಡ ಹೆಂಡ್ತಿ ಇಬ್ಬರು MLA ಹತ್ರ ಚೆನ್ನಾಗಿ ಉಗಿಸ್ಕೊತಾರೆ ನೋಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಆಗ ಅಲ್ಲ ಅತ್ತೆ, 500 ಹಾರ ಕಟ್ಬಿಡೋದು ಅಂದರೆ ಏನು ಸುಲಭನ? ಆಗ್ಬಿಡುತ್ತಾ ಒಂದು ದಿನದಲ್ಲಿ? ಸಾಧ್ಯನೇ ಇಲ್ಲ ಅಮ್ಮ, ಅರ್ಥ ಆಗಲಿ, ಸುಮ್ಮನೆ ಇವ್ರಿಗೆ ಬುದ್ಧಿ ಬರಲಿ ಅಂತ ಹೇಳ್ತಾ ಇದ್ರೆ ಸೂರ್ಯ, ನೋಡ್ದೇನಪ್ಪ ಸಕ್ಕರೆನ ಆಗಲೇ ಹೆಂಗೆ ಅನಿಷ್ಟ ಮಾತಾಡ್ತಿದ್ದಾರೆ ಅಂತ ಸೂರ್ಯ ಹೇಳಿದ್ರೆ. ಆಗ ರಂಗನಾಥ್ ಅವರು, ಮಹಾಜನಗಳೇ ಇಲ್ಲಿ ನೋಡಿ, ಮದುವೆ ಮಾಡಬೇಕಾದ್ರೆ ಯಾರೂ ಜಾತಕ ನೋಡ್ಬಿಟ್ಟು ಮಾಡ್ಕೋಬಾರ್ದು. ಮೂಲ ನಕ್ಷತ್ರ ಯಾವುದು, ಅವ್ರ ರಾಹು ಕೇತುಗಳೆಲ್ಲ ಸರೋಗುತ್ತಾ ಅಂತ ನೋಡ್ಬಿಟ್ಟು ಮದುವೆ ಮಾಡ್ಕೋಬಾರ್ದು. ಅವ್ರ ನಾಲ್ಗೆ ಹೇಗಿದೆ ಅಂತ ನೋಡ್ಬಿಟ್ಟು ಮದುವೆ ಮಾಡ್ಕೋಬೇಕು. ಸಂಸಾರ ಚೆನ್ನಾಗಿರಬೇಕು ಅಂದರೆ ನಾಲ್ಗೆ ಕರೆಕ್ಟಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂತ ರಂಗನಾಥರು, ಈಗ ನಾನೇನು ಹೇಳ್ಬಿಟ್ಟೆ ಅಂತ ಸಕ್ಕರೆ ಶಾಂತಿ ಹೇಳ್ತಾಳೆ. ಪ್ರಾರಬ್ಧವೇ, ನಿನ್ನ ಕೈಲಿ ನೋಡೋಕ್ಕಾಗಲಿಲ್ಲ, ನಿನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಅಂದರೆ ಹೋಗಿ ರೂಮಲ್ಲಿ ಒತ್ತಿಗೆ ಹಾಕ್ಕೊಂಡು ಮಲ್ಕೋಗು, ನೀನು ಯಾರಿಲ್ಲಿ ನೋಡ್ಕೊಂಡು ಕುತ್ಕೋ ಅಂತ ಹೇಳಿದ್ದು, ಅಪ್ಶಕ್ಕನ ಮಾತಾಡಿಕೊಂಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಆಗ ಶಾಂತಿ, ನನಗೇನಾಗಬೇಕು ಬಿಡು ಅಂದ್ಬಿಟ್ಟು ಸುಮ್ಮನೆ ಕೂತಿರ್ತಾಳೆ. ಆಗ ಶ್ರುತಿ, ಅತ್ತೆ ಎಲ್ಲರೂ ಎಷ್ಟು ಸ್ಪೋರ್ಟಿವ್ ಆಗಿ ಮಾಡ್ತಾಯಿದ್ದಾರೆ ನೋಡಿ, ಇದನ್ನು ನೋಡಿ ನೀವು ಅವ್ರಿಗೆ ಮೋಟಿವೇಶನ್ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಅವ್ರ ಕೈಲಿ ಆಗಲ್ಲ ಅಂತೆಲ್ಲ ಹಿಂಗೆ ಹೇಳ್ಬಾರ್ದು ನೀವು ಅಂತ ಹೇಳ್ತಾ ಇರ್ತಾಳೆ ಶ್ರುತಿ. ಇನ್ನು ಅಷ್ಟರಲ್ಲಿ ಸೂರ್ಯನ ಫ್ರೆಂಡು ಫೋನ್ ಮಾಡ್ತಾನೆ, ಪ್ರಕಾಶ ಆಯ್ತೇನೋ ಗೆಳೆಯ, ಹೂವೆಲ್ಲ ಏನು ಕಟ್ತಾ ಇದ್ದಾರೆ ಹೆಂಗೋ ಅಂತ ಕೇಳಿದ್ರೆ, ನೀನೇನು ಯೋಚನೆ ಮಾಡಬೇಡ ಗೆಳೆಯ, ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಕರೆಕ್ಟಾಗಿ ಆಗಿರುತ್ತೆ, ಎಲ್ಲ ಸಚಿನ್ ತೆಂಡೂಲ್ಕರ್ ಥರ 6-4 ಬಾರಿಸ್ದಂಗೆ ಕಟ್ಟಿ ಆಗ್ತಿದ್ದಾರೆ, ಕರೆಕ್ಟ್ ಟೈಮ್ಗೆ ಅಲ್ಲಿ ಹೂವು ಇರುತ್ತೆ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಗೆಳೆಯ. ಕರೆಕ್ಟ್ ಟೈಮ್ಗಿಲ್ಲ ಅಂದರೆ ನಮ್ಮ MLA ನನ್ನ ತಿಥಿ ಮಾಡಿಬಿಡ್ತಾರೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ ಗೆಳೆಯ, ಎಲ್ಲ ರೆಡಿಯಾಗುತ್ತೆ, ಬೆಳಗ್ಗೆ ಸಿಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ಶ್ರುತಿನ, ಎಲ್ಲರಿಗೂ ಐಸ್ ಕ್ರೀಮ್ ತರಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರವಿ, ಶ್ರುತಿ ಇಷ್ಟೊತ್ತಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೈಟ್ ಹೋಟೆಲ್ಸ್ ಇರುತ್ತಲ್ಲ ರವಿ, ನನಗೆ ಗೊತ್ತು, ನಾನು ತರಿಸ್ತೀನಿ ಬಿಡು ನೀನು ಅಂತ. ಸರಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ 5 ನಿಮಿಷದಲ್ಲಿ ಐಸ್ ಕ್ರೀಮ್ ಇರುತ್ತೆ ನೋಡು ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ, ನೀನು ಸೂಪರ್ ಬಿಡು ಶ್ರುತಿ ಅಂತ ಹೇಳ್ತಾನೆ. ಇನ್ನು ಐಸ್ ಕ್ರೀಮ್ ತೊಗೊಬಂದರು ಫೋನ್ ಮಾಡ್ತಾರೆ. ಆಗ ಬಂದರೆ 5 ನಿಮಿಷ ಅಂತ ಹೇಳ್ಬಿಟ್ಟು ಶ್ರುತಿ ಹೋಗಿ ಐಸ್ ಕ್ರೀಮ್ನ ಇಸ್ಕೊಬರೋಕ್ಕೆ ಬಾರವಿ ಅಂತ ಹೋಗ್ಬಿಟ್ಟು ಇಸ್ಕೊಬರ್ತಾಳೆ. ಇಸ್ಕೊಬಂದು ಎಲ್ಲರಿಗೂ ಕೊಡ್ತಾರೆ. ಆಗ ರಂಗನಾಥ್ ಅವರು, ಗಂಟ್ಲು ತಂಪಾದರೆ ನಿದ್ದೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡಮ್ಮ ಅಂತ ಸೂರ್ಯನೂ ಹೇಳ್ತಾನೆ. ಇನ್ನೆಲ್ಲರೂ ಕೊಟ್ಟಾದ್ಮೇಲೆ ಅತ್ತೆ ನನಗೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬೇಕಾರೆ, ಶ್ರುತಿ ಇಷ್ಟೊತ್ತಲ್ಲಿ ಐಸ್ ತಿಂದರೆ ನೆಗಡಿ ಶೀತ ಆಗಲ್ವೇನಮ್ಮ ಅಂತೇಳಿ, ಅತ್ತೆ ನಿಮಗೆ ವಯಸ್ಸಾಯಿತು, ನಿಮ್ಗೆ ಬೇಡ ಅಂದರೆ ಬಿಡಿ ಪರವಾಗಿಲ್ಲ, ನಿಮ್ಮ ಬದಲು ನಾನೇ ತಿಂತೀನಿ ಅಂತೇಳಿ. ಪರವಾಗಿಲ್ಲಮ್ಮ, ನೀನು ಬಲವಂತವಾಗಿ ತರಿಸ್ಬಿಟ್ಟಿದೀಯಾ, ಏನು ಮಾಡೋಕ್ಕಾಗುತ್ತೆ, ಇವತ್ತೊಂದು ದಿನ ತಿಂದ್ಬಿಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಶಾಂತಿ ಎಲ್ಲರೂ ಇಸ್ಕೊಂಡು ತಿಂತಾಯಿರ್ತಾರೆ. ಇನ್ನು ಮೀನ, ನಾನು ಆಮೇಲೆ ತಿಂತೀನಿ, ಇದೊಂದು ಕಟ್ ಮುಗಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಆದಮೇಲೆ ಅಂತ ಹೇಳ್ತಾರೆ. ಆಗ ಪರವಾಗಿಲ್ಲಮ್ಮ, ಕೆಲಸ ಏನು ಇರ್ತವೆ, ಆಮೇಲೆ ಮಾಡ್ಕೋಬೋದು, ತಿನ್ನಮ್ಮ ಕರ್ಗೋಗುತ್ತೆ ಅಂತ ಹೇಳಿದ್ರೆ, ಪರವಾಗಿಲ್ಲಮ್ಮ ಒಂದು 5 ನಿಮಿಷ ಆದಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಮೀನಾ ಕಟ್ತಾಯಿದ್ರೆ. ಆಗ ಹೂವು ಕಟ್ಟಕ್ಕೆ ಬಂದಿರೋರೊಬ್ಬರು, ಸೂರ್ಯ ನಿಂದು ಇನ್ನೊಂದು ಕೈ ಫ್ರೀಯಾಗಿದೆಯಲ್ಲ, ಮೀನಂಗೆ ತಿನ್ಸಪ್ಪ ಅಂತ ಹೇಳ್ತಾ, ಹೌದಲ್ವಾ ಸರಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಂಗೆ ತಿನ್ಸೋಕ್ಕೆ ಅಂತ ಬರ್ತಾನೆ. ಮೀನಂಗೆ ಐಸ್ ತಿನ್ನಿಸ್ತಾಯಿದ್ರೆ ಮನೋಜ, ನೋಡಮ್ಮ ಇವ್ರನ್ನ ಅಂತ ಹೇಳಿದ್ರೆ ಶಾಂತಿ, ನನ್ನ ಕಣ್ಣಲ್ಲಿ ಇವೆಲ್ಲ ನೋಡೋಕೆ ಆಯ್ತಾ ಇಲ್ಲಪ್ಪ, ಒಬ್ರು ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ, ಉಳಿತಾ ಇರ್ತಾರೆ, ಆದರೂ ನೋಡಿ ಏನು ಚೆನ್ನಾಗಿ ಐಸ್ ತಿನ್ನಿಸ್ತಾ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಯಿದ್ರೆ. ಆಗ ಮನೋಜ, ನಿನ್ನ ಕಣ್ಣು ಬಿತ್ತಲ್ಲ ಬಿಡಮ್ಮ, ಇನ್ನು ಹೆಂಗಾಗುತ್ತೆ ನೋಡು ಅಂದರೆ, ಏನು ಅಂದೆ ಅಂದರೆ, ಏನಿಲ್ಲ ಅಮ್ಮ, ಹಿಂಗಿದ್ದ ತಕ್ಷಣ ಹೆಂಗಾಗ್ತಾರೆ ನೋಡು ಅಂತ ಹೇಳ್ದೆ ಅಷ್ಟೇ ಅಮ್ಮ ಅಂತೇಳಿ, ಸರಿ ಅಂತ ಹೇಳ್ಬಿಟ್ಟು, ಕಸ್ತೂರಿ ಬಾರೆ ಇಲ್ಲಿ ನೀನು ಸ್ವಲ್ಪ ಅಂತ ಹೇಳ್ಬಿಟ್ಟು ಶಾಂತಿ ಕಸ್ತೂರಿನ ಕರಿತಾಳೆ ರೂಮ್ಗೆ ಹೋಗ್ಬಿಟ್ಟು.
ನೋಡ್ದೇನೆ ಅಂತೇಳಿದ್ರೆ, ಏನೇ ನೀನು ಖುಷಿ ಪಡಬೇಕು ಶಾಂತಿ, ಯಾಕೆ ಹಿಂಗೆ ಮಾಡ್ತೀಯ ನೀನು, ದೇವರು ನಿನಗೆ ಒಳ್ಳೇದನ್ನೇ ಮಾಡ್ತಿದ್ದಾನೆ, ಆದರೂ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅಂದರೆ, ಏನೇ ನೀನು ನನ್ನ ಫ್ರೆಂಡು ನನಗೆ ಸಪೋರ್ಟ್ ಮಾಡು ಅಂದರೆ ಹಿಂಗೆ ಮಾತಾಡ್ತಿದ್ಯಾ ಅಂದರೆ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ಬಿಡು. ನಾನು ಅವಾಗ ನನ್ನ ಗಂಡ ಇದ್ದಾಗ ನನ್ನ ಮಗ ಸೊಸೆಗೆ ಹಿಂಸೆ ಕೊಟ್ಟು ದೂರ ಮಾಡೋಕ್ಕೋದೆ, ಈಗ ನನ್ನಿಂದ ಅವರೇ ದೂರ ಆಗಿಬಿಟ್ರು. ಈಗ ಯಾರ ಗಂಡ ಹೆಂಡ್ತಿರು ನೋಡಿದ್ರು ನನಗೆ ಹೊಟ್ಟೆ ಉರಿ ಆಗುತ್ತೆ. ಅದು ಏನು ಮಾಡೋಣ, ನಿನಗೆ ಎಲ್ಲ ಒಳ್ಳೆಯದೇ ಆಗಿದೆ, ಆದರೆ ಯಾಕೆ 3 ಜನ ಗಂಡ್ಮಕ್ಳು 3 ಜನ ಸೊಸೆದಿರು ಖುಷಿಯಾಗಿರೆ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, 3 ಜನನೂ ಒಂದೇ ಥರ ನೋಡೆ ಅಂತ ಹೇಳಿದ್ರೆ, ಕಸ್ತೂರಿ ಏನೇ ಹಿಂಗೆ ಮಾತಾಡ್ತಿದ್ಯಾ, ನಂಗೆ ಸಪೋರ್ಟ್ ಮಾಡು ಅಂತ ಹೇಳಿದ್ರೆ, ನೀನು ಏನಕ್ಕೆ ಕರೆದಿದ್ದು ನಾನು ಅಂತ ಶಾಂತಿ ಕಸ್ತೂರಿಗೆ ಬೈದರೆ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳಿದ್ರೆ, ಏನೇ ನನಗೆ ಬುದ್ಧಿ ಇಲ್ಲ ಅಂತ ನಿನಗೆ ಈ ಜನ್ಮದಲ್ಲ ಕಣೆ, ಮುಂದಿನ ಜನ್ಮದಲ್ಲೂ ಬುದ್ಧಿ ಬರೋಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಇನ್ನು ಈ ಕಡೆ ಎಲ್ಲರೂ ಕಟ್ತಾ ನಿದ್ದೆ ಬಂದು ಮಲ್ಕೊಬಿಟ್ಟಿರ್ತಾರೆ. ಇನ್ನು ಮೀನ ಕಟ್ತಾ ಇರ್ತಾಳೆ. ಆಗ ಸೂರ್ಯನ ನಿದ್ದೆ ಮಾಡಿ ಎದ್ಬಿಟ್ಟನು. ಆಯ್ತೇನಮ್ಮ ಅಂತ ಕೇಳಿದ್ರೆ, ಇನ್ನು 4-5 ರೀ ಕಟ್ಬಿಡ್ತೀನಿ, 4 ಹಾರ ಕಟ್ಟಿದ್ರೆ ಮುಗ್ದೋಯ್ತು ಅಂತ ಹೇಳಿದ್ರೆ, ಹೌದಾ ಸರಿ ಕಟ್ಟಮ್ಮ ನೀವು ಮಲ್ಕೊಳ್ಳಿ, ಆದಮೇಲೆ ನಾನು ಎದ್ದೇಳಿಸ್ತೀನಿ ಅಂತ ಹೇಳಿದ್ರೆ, ಆಗ ಪರವಾಗಿಲ್ಲ ನೀನು ಕಟ್ಟಮ್ಮ ಅಂತ ಹೇಳ್ಬಿಟ್ಟು ಸೂರ್ಯ ಹೋಗಿ ಮೀನಿಗೆ ಟೀ ಮಾಡಿಕೊಂಡು ತಗೊಬಂತಾನೆ. ಟೀ ಕುಡಿಸ್ದಾಕೆ ಅಂದ್ಬಿಟ್ಟಿದ್ಕೊ, ಪರವಾಗಿಲ್ಲ ನಾನು ಕುಡಿತೀನಿ ನೀವು ಮಲ್ಕೋ ಹೋಗಿ ಅಂತ ಹೇಳಿದ್ರೆ, ಪರವಾಗಿಲ್ಲ ನೀನು ಉಫ್ ಅಂತ ಅಂದ್ಕೊಂಡು ಕುಡಿಯಮ್ಮ, ಆರೋಗುತ್ತೆ, ಇಲ್ಲ ಸುಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇರ್ತಾನೆ. ಆಗ ಮೀನಾ ತುಂಬ ಖುಷಿಯಿಂದ ಟೀ ಕುಡ್ಕೊಂಡು ಕಟ್ತಾ ಇರ್ತಾಳೆ. ಇನ್ನು ನಾನು ಕುಡ್ಕಿತೀನಿ, ನೀವು ಹೋಗಿ ಮಲ್ಕೋಗ್ರಿ, ಸ್ವಲ್ಪ ಹೊತ್ತು ಮೇಲೆ ಎದುರಿಸ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಅಮ್ಮ, ನೀನು ಕಟ್ತಾ ಇರ್ಬೇಕಾದ್ರೆ ನಾನು ಹೆಂಗೆ ಮಲ್ಕೊಳ್ಳಿ, ನಾನು ವೀಡಿಯೋ ಗೇಮ್ ಮಾಡ್ತೀನಿ, ನಾನಂತೂ ಸಕ್ಕರೆನೇ ಹಾಕಿಲ್ಲ ಮೀನಾ ಅಂತ ಹೇಳಿದ್ರೆ, ಪರವಾಗಿಲ್ಲ ರೀ ಸಕ್ಕರೆ ಗಂಟ ನಿಮ್ಮ ಅಕ್ಕರೆ ಇದೆಯಲ್ಲ ಸಾಕು ಅಂತ ಮೀನಾ ಹೇಳಿದ್ರೆ, ಆಗ ನಮ್ಮ ಮೀನಮ್ಮವರು ಡೈಲಾಗ್ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಸೂರ್ಯ, ಸರಿ ನಾನು ಇಲ್ಲಿ ವೀಡಿಯೋ ಗೇಮ್ ಮಾಡ್ತಾಯಿರ್ತೀನಿ, ನೀನು ಕಟ್ಟು ಮುಗಿಸು ಅಂತ ಹೇಳ್ಬಿಟ್ಟು ಹೋಗಿ ಕೂತಿರ್ತಾನೆ. ಇನ್ನು ಹೂವೆಲ್ಲ ಕಟ್ಟಾಗುತ್ತೆ. ಮಾರನೇ ಬೆಳಿಗ್ಗೆಗೆ ಸೂರ್ಯ ಮೀನಾ ಗಾಡಿಗೆ ಹೂವೆಲ್ಲ ಲೋಡ್ ಮಾಡ್ತಾ ಇರ್ತಾರೆ. ಆ ಡ್ರೈವರು ಲವರ್ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಚಿನ್ನ ಅಲ್ಲೋಗೋಣ ಚಿನ್ನ, ಇಲ್ಲಿ ಬೇಡ ಚಿನ್ನ, ಮಾಲ್ಗೆ ಬೇಡ ಚಿನ್ನ, ಬೀಚ್ಗೆ ಹೋಗೋಣ ಚಿನ್ನ ಅಂತ ಮಾತಾಡ್ತಾ ಇರ್ತಾನೆ. ಅದನ್ನು ಸೂರ್ಯ ನೋಡ್ಬಿಟ್ಟು ಇವ್ನು ಏನು ಗುರು ಹಿಂಗೆ ಮಾತಾಡ್ತಾನೆ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ರೌಡಿಗಳು ಕೂತ್ಕೊಂಡು, ಮಗ ಎಲ್ಲ ಲೋಡ್ ಮಾಡ್ತಿದ್ದಾರೆ ಕಣೋ, ಈ ಸಲ ಮಿಸ್ಸೇ ಆಗಬಾರ್ದು ಅಂತ ಹೇಳಿದ್ರೆ, ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಕಣೋ ಅಂತ ಮಾತಾಡ್ಕೊತಾ ಇರ್ತಾರೆ. ಇನ್ನು ಸೂರ್ಯ ಅವ್ರನ್ನ ನೋಡ್ತಾ ಇರ್ತಾನೆ, ಡ್ರೈವರ್ನ ಮಾತಾಡ್ತಾ ಇರುತ್ತೆ. ಯಾಕ್ರಿ ಹಿಂಗೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ನೋಡೆ ಇವನು ಏನು ಕತೆ ಕೊಯ್ಕೊಂಡು ನಿಂತಿದ್ದಾನೆ ಡೌಗಳು ಮಾಡ್ಕೊಂಡು, ಅಯ್ಯೋ ಗಂಡ ಹೆಂಡ್ತಿರು ಮಾತಾಡೋದು ಅದಂಗೆಲ್ಲ ನೋಡಬಾರ್ದು ರೀ ಅಂತ ಮೀನಾ ಹೇಳಿದ್ರೆ, ಅವ್ನು ಇನ್ನೂ ಮದುವೆನೇ ಆಗಿಲ್ಲ ಕಣೆ ಅಂತ ಹೇಳಿದ್ರೆ, ಅಯ್ಯೋ ಮದುವೆ ಆಗೋ ಹುಡುಗಿ ಹತ್ರನೇ ಅಲ್ವಾ ಮಾತಾಡ್ತಾ ಇರೋದು, ಬಿಡ್ರಿ ನಮ್ಗೆ ಯಾಕೆ ನೀವು ಮಾಡಿ ನಿಂತು ಕೆಲಸನ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರೆ, ಹಂಗಲ್ಲ ಕಣೆ ಈ ಡೌಗಳು ಲವ್ ಅಂದ್ಕೊಂಡು ಡೌಗಳು ಮಾಡ್ತಾರೆ ಬರೀ ಅಷ್ಟೇ ಇವರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾಯಿದ್ರೆ, ಸರಿ ಬನ್ನಿ ನಾವು ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಲೋಡ್ ಮಾಡಿಬಿಟ್ಟು ನಿಂತ್ಕೋತಾರೆ. ಅಣ್ಣಪ್ಪ ಬಾಯಿಲಿ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾನೆ. ಆಗ ಬಂದು ಚಿನ್ನ ಚಿನ್ನ ನೀನು ಮಾತಾಡ್ಚಿನ್ನ ನಿನ್ನ ಪಾಡಿಗೆ ನೀನು ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾನೆ. ಆಗ ಮೀನಾ ಒಂದಷ್ಟು ಫೋಟೋ ತೆಗಿಯೇ ಗಾಡಿದ್ದು ನಂದು ಹೂನರ್ದು ಅಂತ ಹೇಳ್ಬಿಟ್ಟು, ಕಟ್ಟಿದ್ದು ನಾನು, ಹೆಸರು ನಿಮ್ಗೆ ಅಂದರೆ ಆರ್ಡ್ರ್ ತಂದಿದ್ದು ನಾನಲ್ವಾ ಅಂತ ಹೇಳ್ಬಿಟ್ಟು ಫೋಟೋಸ್ನ ತೆಗಿಸ್ತಾ ಇರ್ತಾರೆ. ಇನ್ನು ಆ ಕರೆದ್ಬಿಟ್ಟು, ಏನಪ್ಪ ಅಣ್ಣಪ್ಪ ಆ ಗಾಡೀಲಿ ಲಕ್ಷಾಂತರ ರೂಪಾಯಿಂದು ಲೋಡಿದೆ, ಹುಷಾರಾಗಿ ತಗೊಂಡೋಗಿ ಕರೆಕ್ಟಾಗಿ MLA ಮದುವೆ ಮಾಡಿಸ್ತಾ ಇರೋ ಚೌಟ್ರಿ ಹತ್ರ ಎಲ್ಲನೂ ಅನ್ಲೋಡ್ ಮಾಡಿಬಿಡ್ಬೇಕು, ಎಲ್ಲೂ ಮಿಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಯಿತು ಅಣ್ಣ ಸರಿ ಬಿಡಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಬಿಡಿ, ನಾನು ತಗೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಎತ್ಕೊಂಡು ಅವನು ಡ್ರೈವರು ಮುಂದೆ ಹೋಗ್ತಾ ಮಾತಾಡ್ಕೊಂಡು ನಿಂತಿರ್ತಾನೆ. ಇನ್ನು ಸೂರ್ಯ ಮತ್ತು ಮೀನಾ ಫೋಟೋಗಳೆಲ್ಲ ತೆಗೆದ್ಬಿಟ್ಟು ಕೊಡ್ತಾಳೆ. ಮೀನಾ ಸರಿ ಬಿಡಮ್ಮ ನೀಟಾಗಿ ತೆಗಿದ್ಯಮ್ಮ, ಫುಲ್ ಬರಬೇಕು ಹೊಡಿ ಅಂತ ಹೇಳ್ಬಿಟ್ಟು ಇನ್ನೊಂದೆರಡು ಹೊಡೆಸ್ಬಿಟ್ಟು, ಇನ್ನು ಸೂರ್ಯ ಮತ್ತು ಮೀನಾ ಇಬ್ಬರು ಬಂದುಬಿಟ್ಟು ಡ್ರೈವರ್ಗೆ ಫೋನ್ ಸಾಕಿ ಇಕ್ಬಿಟ್ಟು ನಡಿಯಪ್ಪ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸರಿ ಅಣ್ಣ ನಾನು ಹೋಯ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅಷ್ಟೇ ನನ್ನ ಕತೆ ತಿಥಿ ಮಾಡಿಬಿಡ್ತಾನೆ MLA ಅಣ್ಣ ಅಂತ ಹೇಳಿದ್ರೆ, ಏನು ರೀ ನೀವು ಹಿಂಗೆ ಮಾತಾಡ್ತೀರಾ ಬೆಳಗ್ಗೆಯಿಂದ, ಏನೋ ಸುಮ್ಮನೆ ಇರಮ್ಮ ನೀನು ಅಂತ ಹೇಳ್ಬಿಟ್ಟು ಡ್ರೈವರ್ನ ಕಳಿಸ್ತಾರೆ. ಇನ್ನು ಫೋನ್ ಇಕ್ಕೊಂಬಾರಯ್ಯ ಸಾಕು ಅಂತ ಹೇಳಿದ್ರು, ಅವನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ರೌಡಿಗಳು ಅವ್ರನ್ನ ಇಬ್ಬರನ್ನು ಡ್ರೈವರ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಇನ್ನೊಬ್ಬ ರೌಡಿಗೆ ಫೋನ್ ಮಾಡಿಬಿಟ್ಟು ಹೊರಟ್ರೇನೋ ಅಂತ ಹೇಳಿದ್ರೆ, ಹ್ಞೂ ಕಣ ಲೋಡೆಲ್ಲ ಆಯಿತು ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು, ಸರಿ ನಾವಿಲ್ಲೇ ಇರ್ತೀವಿ ಗಾಡಿನ ಎಸ್ಕೇಪ್ ಮಾಡ್ಕೊಂಡು ತಗೊಬನ್ನಿ ಅಂತ ಹೇಳ್ತಾರೆ. ಇನ್ನು ಹೋಗ್ಬೇಕಾದ್ರೆ ಡ್ರೈವರ್ ಹಣ ಅಲ್ಲಿ ನಿಮ್ಮ ಹಿಂದೆಗಡೆ ಟೈರು ಪಂಚರ್ ಆಗಿದೆ ನೋಡಿ ಅಂತ ಹೇಳಿದ್ರೆ, ಆ ಡ್ರೈವರು ಕೆಳಗಡೆ ಇಳಿದ್ಬಿಟ್ಟು ನೋಡೋಕ್ಕೆ ಅಂತ ಹೋಗ್ತಾನೆ. ಆಗ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾರೆ ರೌಡಿಗಳು. ಇನ್ನು ಈ ಕಡೆ MLA ಫೋನ್ ಮಾಡಿಬಿಟ್ಟು, ಎಲ್ಲ ರೆಡಿಯಾಗಿದೆಯಪ್ಪ, ಎಲ್ಲ ರೆಡಿಯಾಗಿದೆ, ಇನ್ನು
ಸಾಹೇಬ್ರು ಮನಸ್ಸಲ್ಲಿ ನಾನು ಸೋಪ್ ಹಾಕ್ಕೊಂಡು ಕುತ್ಕೊಂಡಂಗಿದೆಲ್ಲ ನೀಟಾಗಿ ಕಂಪ್ಲೀಟ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರಿಂದ 5 ನಿಮಿಷ ಇರೋ ಹಂಗೆ ಫೋನ್ ಮಾಡ್ತೀನಿ, ಸರ್ನ ಕರ್ಕೊಂಡು ಬಂದ್ಬಿಡು ಅಂತ ಹೇಳ್ತಾನೆ. ಸರಿ ಅಂತ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇನ್ನು ಪಿ ಎ ಕರೀತಾನೆ. ಹಾಗೆ ಏನಣ್ಣ ಅಂತೇಳಿ, ಎಲ್ಲ ಕರೆಕ್ಟಾಗಿ ಪ್ರಿಪ್ರೇಷನ್ ಆಗಿದೆಯೇನಪ್ಪ ಫಂಕ್ಷನ್ದು ಅಂತೇಳಿ. ಹ್ಞೂ ಸಣ್ಣ ಎಲ್ಲ ಆಗಿದ್ದೀನಿ, ಹೂನಾರ ಒಂದು ಬರಬೇಕು, ಎಲ್ಲ ಕರೆಕ್ಟಾಗಿ ಆಗಿಬಿಟ್ರೆ ನಾನು MLA ಆಗ್ತೀನೋ MP ಆಗ್ತೀನೋ ಯಾವುದು ಸರಿಯಾಗಿ ಆಗಿಲ್ಲ ಅಂದರೆ ನಿಮ್ಮೆಲ್ಲರದ್ದು ಸಮಾಧಿ ಆಗಿಬಿಡುತ್ತೆ ಅಂತ ಬೈತಾ ಇರ್ತಾನೆ. ಇನ್ನು ಎಲ್ಲ ಆಗಿದೆ ಅಣ್ಣ, ಇನ್ನೊಂದು ಸ್ವಲ್ಪ ಹೂನಾರಗಳು ಬರಬೇಕಷ್ಟೇ ಅಂತ ಹೇಳಿದ್ರೆ, ಆಗ ಎಲ್ಲೋ ಪ್ರಕಾಶ ಎಲ್ಲಿ ಸಾಯ್ತಿದ್ದಾನೆ ಕರೆಯೋಣ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅಂತ ಕರೀತಾನೆ. ಆಗ ಬಂತಾರೆ. ಎಲ್ಲೋ ಹೂನಾರ ಇನ್ನೂ ಬಂದೇ ಇಲ್ಲ ಅಂದರೆ, ಇಲ್ಲ ಅಣ್ಣ ಎಲ್ಲ ಗಾಡಿಗೆ ಲೋಡ್ ಮಾಡಿ ಕಳಿಸಿದಾರಂತೆ, ಇನ್ನೇನೋ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಏನು ಬರುತ್ತೆ ಏನೋ ಇನ್ನೂ ಬಂದಿಲ್ಲ ಏನಿಲ್ಲ, ಬೇಗ ಫೋನ್ ಮಾಡಿ ಕೇಳು ಅಂತ ಹೇಳಿದ್ರೆ, ಸರಿ ಅಣ್ಣ ನಾನು ಕೇಳ್ತೀನಿ ಅಂದ್ಬಿಟ್ಟಲ್ಲೋ ಅಂದ್ಬಿಟ್ಟು ಫೋನ್ ಮಾಡ್ತಾ ಇರ್ತಾನೆ. ಆಗ ಸೂರ್ಯ ಇನ್ನೂ ಫೋನ್ ಪಿಕ್ ಮಾಡಿರಲ್ಲ, ಸ್ನಾನಕ್ಕೆ ಹೋಗಿರ್ತಾನೆ. ಆಮೇಲೆ ಬಂದು ನೋಡ್ತಾನೆ ಸೂರ್ಯ, ಈ ಕಡೆ ಡ್ರೈವರು ಗಾಡಿ ಎತ್ಕೊಂಡು ಹೋಗಿರೋನು ಫೋನ್ ಮಾಡಿರ್ತಾನೆ, ನೋಡಿರಲ್ಲ ಅದನ್ನು. ಇನ್ನು ಫೋನ್ ಮಾಡಬೇಕಾದ್ರೆ ಸೂರ್ಯನ ಫ್ರೆಂಡ್ನ ಫೋನ್ ಎತ್ಬಿಟ್ಟು ಹ್ಞೂ ಗಾಡಿ ಬಂತೇನೋ ಅಂತ ಕೇಳಿದ್ರೆ, ಯಾವ ಗಾಡಿನೋ ಇನ್ನು ಯಾವುದೂ ಬಂದಿಲ್ಲ ಏನಿಲ್ಲ, ಇಲ್ಲಿ ಬೇರೆ MLA ಕೂಗಾಡ್ತೀರ ನನ್ನ ಮೇಲೆ ಅಂತ ಹೇಳಿದ್ರೆ, ಇಲ್ಲ ಗೆಳೆಯ ಅವಲ್ಲೇ ಲೋಡ್ ಮಾಡಿ ಕಳಿಸಿದ್ದೀನಿ, ಇಷ್ಟಕ್ಕೆ ಬರಬೇಕು, ಖಾಲಿ ರೋಡಲ್ಲಿ ಹೋಗಿ ಬಂದಿದ್ದೆ, ಯಾವ್ದು ರೂಟಲ್ಲಿ ಬರ್ತಿದ್ದಾನೋ ಏನೋ, ಫೋನ್ ಮಾಡ್ತೀನಿ ಇರುಗಡೆ 5 ನಿಮಿಷ ಅಂತ ಹೇಳ್ಬಿಟ್ಟು ಡ್ರೈವರ್ಗೆ ಫೋನ್ ಮಾಡೋಕ್ಕೆ ತಾನೇ. ಆಗ ಡ್ರೈವರು ಹಿಂಗೆ ಗಾಡಿ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಗ ಸೂರ್ಯ ತುಂಬ ಕೋಪದಿಂದ ಬೈದ್ಬಿಡ್ತಾನೆ ಡ್ರೈವರ್ಗೆ. ನಾನು ಆವಾಗಲೇ ಹೇಳಿದೆ ಫೋನ ಇಕ್ಬಿಟ್ಟು ಓಡಿಸು ಅಂತ. ನೀನು ಹೇಳಿದ್ರೆ ನೀನು ಏನು ಹಿಂಗೆ ಮಾಡ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಅಣ್ಣ ಯಾರೋ ಟೈರ್ ಪಂಚರ್ ಆಗಿದೆ ನೋಡು ಅಂದರು, ಇಳಿದು ನೋಡ್ತಾ ಇರುವಷ್ಟರಲ್ಲಿ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ಗಾಡಿನ, ಎಲ್ಲಿ ಎತ್ಕೋದ್ರು ಅಂತ ಗೊತ್ತಿಲ್ಲ ಅಣ್ಣ ಅಂತ ಹೇಳ್ತಾ ಇರ್ತಾನೆ. ಆಗ ಎಲ್ಲಿದೆಯಾ ಇವಾಗ ಬಂದೇ ಇರು ಅಂತ ಹೇಳ್ಬಿಟ್ಟು, ಇಲ್ಲಿ ಸರ್ಕಲ್ ಹತ್ರ ದೇವಸ್ಥಾನದ ಮುಂದೆ ಇದ್ದೀನಿ ಅಣ್ಣ ಅಂತ ಹೇಳ್ತಾರೆ. ಸರಿ ಬಂದೇ ಇರು ಅಂತ ಹೇಳ್ಬಿಟ್ಟು ಸೂರ್ಯ ಡ್ರೈವರ್ ಇರೋ ಹತ್ರ ಹೋಗೋಕ್ಕೆ ಅಂತ ಹೊರಡ್ತಾನೆ. ಆಗ ಮೀನಾ ಏನಾಯ್ತಂತ್ರಿ ಗಾಡಿ ನನಗೂ ಗೊತ್ತಿಲ್ಲ ಅಮ್ಮ, ಇವಾಗ ಹೋಗಿ ನೋಡಬೇಕು ಅಂತ ಹೇಳ್ತಾನೆ ಸೂರ್ಯ. ಅವಾಗ ಮೀನಾ ನಾನು ಬರ್ತೀನಿ ನಡೀರಿ ಅಂತೀನಿ, ನೀನು ಬೇರೆ ಏಕಮ್ಮ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅಂದರೆ, ಪರವಾಗಿಲ್ಲ ರೀ ಇವಾಗ ಒಬ್ರಿಗೊಬ್ರು ಆಗಬೇಕು ಅಂತ ಹೇಳ್ಬಿಟ್ಟು ಮೀನನ್ನು ಜೊತೇಲಿ ಹೋಗ್ತಾಳೆ ಸೂರ್ಯನ ಜೊತೇಲಿ. ಇನ್ನು ಮೀನಾ ಮತ್ತು ಸೂರ್ಯ ಇಬ್ಬರೂ ಆಟೋ ಹೊತ್ಕೊಂಡು ಡ್ರೈವರ್ ಇರೋ ಹತ್ರ ಹೋಗ್ತಾರೆ. ಆಗ ಡ್ರೈವರ್ ಮಾತಾಡ್ತಾ ನಿಂತಿರ್ತಾನೆ. ಆದರೂ ಚಿನ್ನ ನನಗೆ ಹೊಡೆಯೋದಕ್ಕೆ ಯಾರಿಗಿದೆ ಚಿನ್ನ ಅಂತ ಮಾತಾಡ್ಬೇಕಾದ್ರೆ ಸೂರ್ಯ ಹೋಗ್ಬಿಟ್ಟು ಹಿಂದೆ ಹೊಡಿತಾನೆ. ಅವಾಗ ಏನಣ್ಣ ನೀವು ಹಿಂಗೆ ಹೊಡೆದ್ಬಿಟ್ರಿ ಅಂದರೆ, ಏನೋ ನಿಂದು ಹೂನಾರ ಕರೆಕ್ಟಾಗಿ ಟೈಮ್ಗೆ ಅಲ್ಲಿ ಹೋಗಿ ಡೆಲಿವರಿ ಆಗಿಲ್ಲ ಅಂದರೆ MLA ನಾನು ಸಾಯಿಸ್ಬಿಡ್ತಾನೆ ಅಂತ ಹೇಳಿದ್ರು, ನೀನು ಗಾಡಿ ಕಳ್ಕೊಂಡು ನಿಂತಿದ್ದಿಲ್ಲ, ಈಗ ನಾನೇನೋ ಮಾಡಲಿ ಅಂತೇಳಿದ್ರೆ, ಅಣ್ಣ ನಮ್ಮಪ್ಪ ಸಿಗ್ದಾಕ್ಬಿಡ್ತಾನಣ್ಣ, ಹೋಗೋಷ್ಟರಲ್ಲಿ ಗಾಡಿ ತಗೊಂಡೋಗಿಲ್ಲ ಅಂದರೆ ಸಂಜೆ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಗಾಡಿ ಹುಡ್ಕಿಸ್ಕೊಟ್ಬಿಡ್ರಣ ಅಂತ ಹೇಳಿದ್ರೆ, ಅಲ್ಲ ಗಾಡಿ ಕಳ್ದಾಕೊಂಡಿರೋ ನೀನು, ಮಾಲ್ ಕಳ್ದಾಕೊಂಡಿರೋದು ನಾನು, ಕಳ್ದಿರೋದು ನೀನು, ನನ್ನೇ ಹುಡ್ಕೊಂಡು ಅಂತ ಹೇಳ್ತಿದ್ದೀಯಣ್ಣ ನೀನು, ಗಾಡಿ ಮೇಲೆ ಏನಾದ್ರು ಲೋನ್ಗೆ ನಿತ್ತೇನೋ ಅಂದರೆ, ಇಲ್ಲ ಅಣ್ಣ ಅಂತಾರೆ. ಇಲ್ಲ ಯಾರಿಗೂ ಮೇಲಾರ ಫೈನಾನ್ಸ್ ತಗೊಂಡು ಕಟ್ಟಿಲ್ವೇನೋ ಅಂದರೆ, ಇಲ್ಲ ಅಣ್ಣ ನಮ್ಮ ಅಪ್ಪ ಫುಲ್ ಕ್ಯಾಶಲ್ಲೇ ಗಾಡಿ ಕೊಡಿಸಿದ್ದ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಈ ಕಡೆ ರೌಡಿ ಕಾಗೆ ಸುಬ್ಬಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ಗಾಡಿ ಎತ್ಕೊಂಡಾಯಿತು, ಎಸ್ಕೇಪ್ ಮಾಡ್ಕೊಂಡು ಹೋಗ್ತೀವಿ. ಸರಿ ಕಣ, ಹಾಗಾದ್ರೆ ಊರ ಹೊರಗಡೆ ಗಾಡೀಲಿ ಇರೋ ಮಾಲ್ ಮಾತ್ರ ನಮ್ಗೆ ಮುಖ್ಯ, ಗಾಡಿ ನಮಗಲ್ಲ. ಆ ಮಾಲೆಲ್ಲ ಈಚೆ ತೆಗ್ದು ಹಾಕ್ಬಿಟ್ಟು ಒಂದು ಗಟ್ಟಿಗೆ ಹಾಕ್ಬಿಡು ಅಷ್ಟೇ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಟ್ಟು, ಸೂರ್ಯ ದಗ ಅಂತ ನೀನು ಉರಿತಿರೋದಲ್ಲ ಕಣೋ, ಇವಾಗ ನೀನು ಉರಿಸ್ತೀನಿ ನೋಡು, ಆ MLA ಕೈಲಿ ನೀನು ತಿಥಿನೇ ಮಾಡೋದು, ಪಿಂಡ ಬಿಡೋಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ. ಈ ಕಡೆ ಸೂರ್ಯ ಹಂಗಂತ ಡ್ರೈವರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಡ್ರೈವರ್ಗೆ ಬೈಕೊಂಡು, ಇನ್ನೇನೋ ಮಾಡೋದು ಇವಾಗ, ಎಲ್ಲೋಯ್ತು ಅಣ್ಣ ನಿಮ್ಮದು 1-2 ಲಕ್ಷದ ಮಾಲು ಅಣ್ಣ, ನಂದು 9 ಲಕ್ಷದ ಗಾಡಿ ಅಣ್ಣ, ನನ್ನ ಗಾಡಿ ಹೆಂಗಾರೋ ಮಾಡಿ ಹುಡ್ಕಿಸ್ಕೊಡಿ ಅಣ್ಣ, ಇಲ್ಲಾಂದರೆ ನಮ್ಮ ಅಪ್ಪ ಸಿಗ್ದಾಕ್ಬಿಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಫುಲ್ ಕ್ಯಾಶಲ್ಲಿ ಗಾಡಿ ಕೊಡಿಸಿದಂದರೆ, ಅದಕ್ಕೆ ನನ್ನ ಮಕ್ಕಳ ನಿಮಗೆ ಗಾಡಿ ಮೇಲೆ ಲೋನ್ಗೆ ನಿದ್ದೆ ಒಂದು 5 ಲಕ್ಷ 6 ಲಕ್ಷ ಸಾಲ ಇದ್ದಿದ್ರೆ ಅದ್ರ ಬೆಲೆ ಗೊತ್ತಾಗ್ತಿತ್ತು, ಏನು ಇಲ್ದಿರೋದಕ್ಕೆ ಬೇಜವಾಬ್ದಾರಿ ಅಂತ ಬೈತಾ ಇರ್ತಾನೆ ಸೂರ್ಯ. ಹಿಂಗೆ ಬೈಕೊಂಡು ಈಗೇನು ಮಾಡೋದು ಅಂತ ಹೇಳ್ಬಿಟ್ಟು, ಎಷ್ಟೊತ್ತಾಯಿತು ಗಾಡಿ ಹೋಗಿ ಅಂತಂದ್ರೆ, ಒಂದು 15 ನಿಮಿಷ ಆಯಿತು ಅಣ್ಣ ಇವಾಗ ಅಂತ ಹೇಳಿದ್ರೆ, ಈಗೇನು ಮಾಡೋದು ಅಂತ ಹೇಳ್ಬಿಟ್ಟು ಹೊರಡೋಕ್ಕೆ ಅಂತ ಮೀನಾ ಮತ್ತು ಸೂರ್ಯ ಆಟೋ ಹತ್ರ ಹೋಗಿರೋ, ಅಣ್ಣ ನಾನು ಬರ್ತೀನಿ ಅಂತ, ನಿನ್ನ ಬೇರೆ ಎಲ್ಲಿ ಕುಂಡ್ರಿಸ್ಕೊಂಡು ಹೋಗೋ ಆ ಕಡೆ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕ್ಷಮಿಸ್ಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೀಗೆ ವಿಡಿಯೋನ ನೋಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.